ಭಾರತದ ಬೌದ್ಧ ಜನರು ಅಖಿಲ ಭಾರತ ಬೌದ್ಧ ವೇದಿಕೆಯ ಎಐಬಿಎಫ್ ರಾಜ್ಯ ಶಾಖೆ ಸಮಿತಿಯ ಪರವಾಗಿ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳನ್ನು ಪ್ರತಿನಿಧಿಸುತ್ತಾ 7 ದಶಕಗಳಿಗೂ ಹೆಚ್ಚು ಕಾಲ ಬೌದ್ಧ ಧಾರ್ಮಿಕ ಸಮುದಾಯದ ವಿರುದ್ಧ ನಡೆಯುತ್ತಿರುವ ಗಂಭೀರ ಅನ್ಯಾಯ ಮತ್ತು ಸಾಂವಿಧಾನಿಕ ಉಲ್ಲಂಘನೆಗಳನ್ನು ನಿಮ್ಮ ಗಮನಕ್ಕೆ ತರಲು ಈ ಪತ್ರವನ್ನು ಬರೆಯುತ್ತಿದ್ದೇವೆ. ವಿಶ್ವಾದ್ಯಂತ ಬೌದ್ಧರಿಗೆ ಅತ್ಯಂತ ಪವಿತ್ರ ತಾಣವಾದ ಬಿಹಾರದ ಬೋಧಗಯಾದಲ್ಲಿರುವ ಮಹಾಬೋಧಿ ಮಹಾವಿಹಾರ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವು 1949ರ ಬೋಧಗಯಾ ದೇವಾಲಯ ಕಾಯ್ದೆಯಡಿಯಲ್ಲಿ ಲಕ್ಷಾಂತರ ಬೌದ್ಧರ ಹಕ್ಕುಗಳು ಮತ್ತು ಘನತೆಯನ್ನು ಉಲ್ಲಂಘಿಸುವ ರೀತಿಯಲ್ಲಿ ಇನ್ನೂ ಆಡಳಿತ ನಡೆಸುತ್ತಿದೆ. ಈ ಪರಿಸ್ಥಿತಿಯು ಭಾರತದ ಸಂವಿಧಾನದ ಅಡಿಯಲ್ಲಿ ಬೌದ್ಧರಿಗೆ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳನ್ನು ಹಾಳುಮಾಡುವುದಲ್ಲದೆ ಬುದ್ಧನ ಬೋಧನೆಗಳ ಪಾವಿತ್ರ್ಯ ಮತ್ತು ಈ ಸ್ಥಳದ ಸಾಂಸ್ಕೃತಿಕ ಮಹತ್ವವನ್ನು ಅಗೌರವಿಸುತ್ತದೆ. ಅಖಿಲ ಭಾರತ ಬೌದ್ಧ ವೇದಿಕೆ ಎಐಬಿಎಫ್ ಪಶ್ಚಿಮ ಬಂಗಾಳ ಸರ್ಕಾರದ ಸಮಾಜ ಕಾಯ್ದೆಯಡಿಯಲ್ಲಿ ನೋಂದಾಯಿಸಲ್ಪಟ್ಟ ರಾಷ್ಟ್ರೀಯ ಸಂಘಟನೆಯಾಗಿದ್ದು, ಇದರ ನೋಂದಾಯಿತ ಕಚೇರಿ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿದೆ. ಈ ವೇದಿಕೆಯು ಭಾರತದ ವಿವಿಧ ರಾಜ್ಯಗಳ ಸದಸ್ಯರನ್ನು ಒಟ್ಟುಗೂಡಿಸುತ್ತದೆ. महाबोधि महाविहार मुक्त करो, मुक्त करो। महाबोधि महाविहार मुक्त करो, मुक्त करो। बीटी एक्ट 1949 ರದ್ದಾಗಲೇಬೇಕು. बीटी एक्ट 1949 ರದ್ದಾಗಲೇಬೇಕು. बीटी एक्ट 1949 ರದ್ದಾಗಲೇಬೇಕು. मुक्त करो, मुक्त करो, मुक्त करो, मुक्त करो। महाबोधि महाविहार मुक्त करो, मुक्त करो। महाबोधि महाविहार मुक्त करो, मुक्त करो। ಬುದ್ಧಗಯಾವನ್ನ ಬೌದ್ಧರಿಗೆ ವಹಿಸಿಕೊಡಿ, ಬೌದ್ಧರಿಗೆ ವಹಿಸಿಕೊಡಿ, ಬೌದ್ಧರಿಗೆ ವಹಿಸಿಕೊಡಿ, ಬೌದ್ಧರಿಗೆ ವಹಿಸಿಕೊಡಿ. ಬುದ್ಧಗಯಾವನ್ನ ಬೌದ್ಧರಿಗೆ ವಹಿಸಿಕೊಡಿ, ಬೌದ್ಧರಿಗೆ ವಹಿಸಿಕೊಡಿ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. महाबोधि महाविहार मुक्त करो, मुक्त करो। 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 बीटी एक्ट 1949 ರದ್ದಾಗಲೇಬೇಕು, ರದ್ದಾಗಲೇಬೇಕು. बीटी एक्ट 1949 ರದ್ದಾಗಲೇಬೇಕು, ರದ್ದಾಗಲೇಬೇಕು. बीटी एक्ट 1949 ರದ್ದಾಗಲೇಬೇಕು, ರದ್ದಾಗಲೇಬೇಕು. ಬಿಟ್ಟುಕೊಡಿ, 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 ಬಿಟ್ಟುಕೊಡಿ. ಬಂಧುಗಳಿದ್ದಾರೆ, ಇದು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಚಾರ. ಆದ ಕಾರಣ ಮಹಾಬೋಧಿ ಮಹಾಗಯಾದ ಬುದ್ಧ ವಿಹಾರದ ಆಡಳಿತವನ್ನು ಈ ದೇಶದ ಬುದ್ಧಿಸ್ಟ್ ಮತ್ತು ಬುದ್ಧಿಸ್ಟ್ ಮಾರ್ಗಗಳಿಗೆ ವಹಿಸಿಕೊಡ್ಬೇಕಂತ ಹೇಳಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ನಾವು ಧರಣಿ ಮಾಡ್ತಾ ಇದ್ದೇವೆ. ಈ ವಿಷಯದಲ್ಲಿ ಈಗಾಗಲೇ ಅಲ್ಲಿ ಸುಮಾರು 3 ತಿಂಗಳಿಂದ ಸಾವಿರಾರು ಬುದ್ಧ ಸನ್ಯಾಸಿಗಳು ಕೂಡ ಇವತ್ತು ಉಪವಾಸವನ್ನು ಮಾಡ್ತಾ ಇದ್ದಾರೆ. ಆ ಕಾರಣ ಇವತ್ತು ನಾವೆಲ್ಲರೂ ಸೇರಿಕೊಂಡು, ಎಲ್ಲ ದಲಿತ ಸಂಘಟನೆಗಳು ಇರ್ಬೋದು, ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳಿರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಅಂಬೇಡ್ಕರ್ ಅನುಯಾಯಿಗಳು ಇರ್ಬೋದು, ಇವತ್ತು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಈ DC ಅವರ ಮುಖಾಂತರ ಮಾನ್ಯ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿಗಳಿಗೆ ಮುಟ್ಟಿಸುವ ಕಾರ್ಯವನ್ನು ಆಗಬೇಕಂತೇಳಿ ನಾನು ಇಲ್ಲಿ ವಿನಂತಿ ಮಾಡ್ಕೊತೇನೆ. ಕಾನೂನಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಆ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ಬೌದ್ಧರು ಬೌದ್ಧ ವಿಹಾರದಲ್ಲಿ ಉಪಾಸನೆಯನ್ನು ಮಾಡಬೇಕು, ಮುಸ್ಲಿಮರು ಮಸೀದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು, ಕ್ರಿಶ್ಚಿಯನ್ರು ಚರ್ಚ್ನಲ್ಲಿ ಉಪಾಸನೆಯನ್ನು ಮಾಡಬೇಕು, ಸಿಖ್ಖರು ಗುರುದ್ವಾರದಲ್ಲಿ ಉಪಾಸನೆಯನ್ನು ಮಾಡಬೇಕು, ಅದೇ ರೀತಿ ಜೈನರು ಬಸದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು. ಇದು ಪ್ರಾಕೃತಿಕ ನಿಯಮ. ಆದರೆ ಬುದ್ಧ ವಿಹಾರ ಮಹಾಬೋಧಿ ವಿಹಾರದಲ್ಲಿ ಇದರ ತದ್ವಿರುದ್ಧವಾಗಿ ಇವತ್ತು ದೇಶದ ಕಾನೂನು ರಚಿಸುವಂತವರು ನಡೆದುಕೊಂಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ಕಾನೂನನ್ನೇ ಸ್ವತಂತ್ರ ಭಾರತದ ಕಾನೂನಲ್ಲಿ ಕೂಡ ಇನ್ನುವರೆಗೆ ಅದನ್ನು ರದ್ದುಪಡಿಸದೆ ತಮ್ಮ ಸ್ವಹಿತಾಸಕ್ತಿ ಮತ್ತು ಆದಾಯ ಗಳಿಸುವುದಕ್ಕಾಗಿ ಅದನ್ನು ದುರುಪಯೋಗಪಡಿಸಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧ ವಿಹಾರದಲ್ಲಿ ತಳ ಊರಿಕೊಂಡು ಬರುವ ಆದಾಯವನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಥಾಯ್ಲೆಂಡಿನ ಮಹಾರಾಜ ಬಂದು ಸುಮಾರು 350 kg ಬಂಗಾರದ ಕಳಸವನ್ನ ಬುದ್ಧ ವಿಹಾರಕ್ಕೆ ದಾನ ನೀಡಿ ಹೋಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಟನ್ಗಟ್ಟಲೆ ಬಂಗಾರದ ತಗಡನ್ನ ಇಡೀ ಬುದ್ಧ ವಿಹಾರದಕ್ಕೆ ಕವಚವನ್ನಾಗಿ ನಾವು ಮಾಡಿಕೊಡುತ್ತೇವೆ ಅಂತ ಹೇಳಿ ವಿವಿಧ ಬೌದ್ಧ ರಾಷ್ಟ್ರಗಳು, ಸುಮಾರು 42 ಬೌದ್ಧ ರಾಷ್ಟ್ರಗಳು ಭಾರತದ
ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಬರುವಂತ ಆದಾಯ ಬೌದ್ಧ ವಿಹಾರದ ಅಭಿವೃದ್ಧಿಗೆ, ಭಾರತದಲ್ಲಿ ಬೌದ್ಧ ವಿಹಾರಗಳ ಕಟ್ಟಡಕ್ಕೆ, ಭಾರತದಲ್ಲಿ ಬೌದ್ಧ ಧರ್ಮೀಯರ ಶಿಕ್ಷಣ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹೋರಾಟಕ್ಕಾಗಿ ಅದನ್ನ ವಿನಿಯೋಗ ಮಾಡಿಸುವುದನ್ನ ಬಿಟ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಅನ್ಯ ಧರ್ಮದ ಕಟ್ಟಡಗಳಿಗೆ ವಿನಿಯೋಗಿಸುತ್ತಿರುವುದು ದುರ್ದೈವದ ಸಂಗತಿ ಅಂತ ಹೇಳಿ ನಾನು ಇವತ್ತು ಭಾವಿಸಿಕೊಳ್ತಾ ಇದ್ದೇನೆ. ಇತ್ತಿತ್ತಲಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು 200 ಕೋಟಿ ರೂಪಾಯಿಗಳನ್ನ ಮಹಾಬೋಧಿ ಮಹಾವಿಹಾರದ ಟ್ರಸ್ಟ್ ನಿಂದ ದೇಣಿಗೆಯಾಗಿ ಕೊಡಲಾಗಿದೆ. ಅದೇ ರೀತಿ ಕೇದಾರ್ನಾಥ್ ಇರ್ಬೋದು, ಬದ್ರಿನಾಥ್ ಇರ್ಬೋದು, ಎಲ್ಲಾ ದೇವಾಲಯಗಳಿಗೂ ಕೂಡ ಬೌದ್ಧ ರಾಷ್ಟ್ರಗಳಿಂದ ಬಂದಂತ ಬೌದ್ಧ ಧರ್ಮದ ಅನುಕೂಲಕ್ಕಾಗಿ ಕೊಟ್ಟಂತ ಕಾಣಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಬೌದ್ಧರಲ್ಲದ ಮಂದಿರಗಳಿಗೆ, ಬೌದ್ಧರಲ್ಲದ ಸಮಾಜದವರಿಗೆ ಕೊಟ್ಟು ಈ ಬೌದ್ಧ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮೀಯರಿಗೆ ಅಪಚಾರವನ್ನು ಎಸಗ್ತಾ ಇರುವಂತ ಬಿಹಾರ ಸರ್ಕಾರ ಕೂಡಲೇ 1949 BT ಬುದ್ಧ ಟೆಂಪಲ್ ಆಕ್ಟ್ ಕಾಯ್ದೆಯನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವುದರ ಮುಖಾಂತರ ಬೌದ್ಧ ಮಂದಿರಗಳು ಬೌದ್ಧ ಧರ್ಮೀಯರಿಗೆ ಸಲ್ಲತಕ್ಕದು ಅಂತ ಮರು ಅಮೆಂಡ್ಮೆಂಟ್ ಅನ್ನು ಮಾಡಿ ಆ ಸಂಪೂರ್ಣ ಬುದ್ಧ ವಿಹಾರದ ನಿರ್ವಹಣೆಯನ್ನ ಬೌದ್ಧರಿಗೆ ವಹಿಸಿಕೊಡಬೇಕು ಅಂತ ಹೇಳಿ ಇವತ್ತು ಭಾರತ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರ, ಎಲ್ಲಾ ತಾಲೂಕು ಕೇಂದ್ರಗಳಿಂದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಸುಮಾರು 42 ದೇಶದ ವಾಯ್ಸ್ರಾಯರು ಮತ್ತು ಅಲ್ಲಿನ ಪ್ರಧಾನಿಗಳು ಮತ್ತು ರಾಜರು ಅವರೆಲ್ಲರೂ ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟು ಭಾರತ ಬುದ್ಧ ಹುಟ್ಟಿದ ಜನ್ಮಭೂಮಿ, ಭಾರತ ನಮಗೆ ಪವಿತ್ರವಾದ ಸ್ಥಳ. ಯಾವಾಗೆ ಮುಸ್ಲಿಮರು ಮಕ್ಕಾ ಮದೀನಕ್ಕೆ ಹೋಗ್ತಾರೆ, ಅದೇ ರೀತಿ ಭಾರತ ಕೂಡ ಬೌದ್ಧ ಧರ್ಮೀಯರಿಗೆ ಜಗತ್ತಿನ ಪವಿತ್ರವಾದ ಸ್ಥಳ. ನಾವು ಭಾರತಕ್ಕೆ ಬಂದು ಬುದ್ಧನ ದರ್ಶನ ಪಡೆದು ಪವಿತ್ರರಾಗಬೇಕಾಗಿದೆ. ಬುದ್ಧನ ಧಮ್ಮಕ್ಕಾಗಿ, ವಿಹಾರಕ್ಕಾಗಿ, ಬೌದ್ಧರ ಅಭಿವೃದ್ಧಿಗಾಗಿ ಏನು ಸಹಾಯ ಬೇಕಾದ್ರೂ ನಾವು ಕೊಡಲು ಸಿದ್ಧವಿದ್ದೇವೆ. ಆ ಪ್ರಕಾರ ಭಾರತದಲ್ಲಿ ಬೌದ್ಧ ವಿಹಾರಗಳನ್ನ ನಿರ್ಮಾಣ ಮಾಡಿ ಬೌದ್ಧರಿಗೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಇಡೀ ಜಗತ್ತಿನಾದ್ಯಂತ ನಾವು ದಾನವನ್ನು ಕೊಡಲಿಕ್ಕೆ ಮುಂದೆ ಬರುತ್ತಿದ್ದೇವೆ ಅನ್ನುವಂತ ಮನವಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಈಗಾಗಲೇ ಎಲ್ಲ ಬೌದ್ಧ ರಾಷ್ಟ್ರಗಳು ಒಕ್ಕೊರಲಿನಿಂದ ಬೇಡಿಕೊಂಡಿವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟ ಇಡೀ ದೇಶಾದ್ಯಂತ ಅಲ್ಲದೇನೆ ವಿದೇಶದಿಂದಲೂ ಕೂಡ ಸಾಕಷ್ಟು ಸಹಕಾರ ಈ ಹೋರಾಟಕ್ಕೆ ಲಭಿಸ್ತಾ ಇದೆ. ಆದ್ದರಿಂದ 25 ಮತ್ತು 26 ಇಡೀ ದೇಶಾದ್ಯಂತ 2 ದಿನ ಧರಣಿ ಮತ್ತು ಮನವಿ ಕೊಡುವ ಕಾರ್ಯಕ್ರಮ ಜರುಗ್ತಾ ಇದೆ. ಅದೇ ರೀತಿ 29ನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬೌದ್ಧರಲ್ಲಿ, ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಮತ್ತು ಬೌದ್ಧ ಧರ್ಮೀಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಬೌದ್ಧ ಮಹಾಸಭಾ, ಬುದ್ಧ ನಿರ್ವಹಣಾ ಸಮಿತಿ, ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಒಕ್ಕೊರಲಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡುವಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ. ಎಲ್ಲ ಹಿರಿಯರು ಕೂಡ ಒಂದೆರಡು ಮಾತು ಹೇಳ್ತಾರೆ, ದಯವಿಟ್ಟು ತಾವು ಆಲಿಸಿ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಮಹಾಬೋಧಿ ಮಹಾವಿಹಾರ मुक्त करो, मुक्त करो, ಮಹಾಬೋಧಿ ಮಹಾವಿಹಾರ मुक्त करो, मुक्त करो, ಮಹಾಬೋಧಿ ಮಹಾವಿಹಾರ मुक्त करो, मुक्त करो, ಮಹಾಬೋಧಿ ಮಹಾವಿಹಾರ मुक्त करो, मुक्त करो. BT Act 1949 ರದ್ದಾಗಲೇಬೇಕು, ರದ್ದಾಗಲೇಬೇಕು, BT Act 1949 ರದ್ದಾಗಲೇಬೇಕು, ರದ್ದಾಗಲೇಬೇಕು. ಬಿಟ್ಟು ಕೊಡಿ, ಬಿಟ್ಟು ಕೊಡಿ, ಬಿಟ್ಟು ಕೊಡಿ, ಬಿಟ್ಟು ಕೊಡಿ. ಬಿಟ್ಟು ಕೊಡಿ. ಬಂಧುಗಳೇ, ಇವತ್ತಿನ ದಿನ ಬುದ್ಧರಿಗೆ ಜ್ಞಾನೋದಯವಾದಂತ ಮಹಾಬೋಧಿ ವಿಹಾರದ ಸ್ಥಳವನ್ನ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಬ್ರಿಟಿಷ್ ವೈಸ್ರಾಯ್ ಅವರು 1949 ಬುದ್ಧ ಟೆಂಪಲ್ ಆಕ್ಟ್ ಅನ್ನ ಜಾರಿಗೆ ತಂದು ಆ ಬುದ್ಧ ವಿಹಾರದಲ್ಲಿ 4 ಜನ ಬೌದ್ಧರು, 4 ಜನ ಬೌದ್ಧರಲ್ಲದವರು ಮತ್ತು ಒಬ್ಬ ಬೌದ್ಧರಲ್ಲದ ಜಿಲ್ಲಾಧಿಕಾರಿಗಳು ಅಲ್ಲಿ ಆಡಳಿತ ನಡೆಸಬೇಕಂತ ಹೇಳಿ ಬ್ರಿಟಿಷ್ ವೈಸ್ರಾಯ್ ಅವರನ್ನು ಆದೇಶ ಮಾಡ್ತಾರೆ. ಸಂವಿಧಾನದ ಪ್ರಕಾರ ಸಂವಿಧಾನ ಜಾರಿಯಾದ ತಕ್ಷಣವೇ ಎಲ್ಲ ಬ್ರಿಟಿಷ್ ಕಾನೂನುಗಳು ತನ್ನಿಂದ ತಾನೇ ರದ್ದು ಆಗ್ತವೆ ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಪಟ್ಟಭದ್ರ ಹಿತಾಸಕ್ತಿಗಳು, ಪುರೋಹಿತಶಾಹಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ಮತ್ತು ಸ್ವ ಆದಾಯವನ್ನು ಗಳಿಸಿಕೊಳ್ಳುವುದಕ್ಕಾಗಿ ಬೌದ್ಧ ವಿಹಾರವನ್ನ ಬೌದ್ಧರ ಅಲ್ಲದವರು ಅಲ್ಲೇ ಪೂಜೆ ಪುರಸ್ಕಾರವನ್ನು ನೆರವೇರಿಸಿಕೊಂಡು ಅದರ ಆದಾಯವನ್ನ ಕಬಳಿಸುವಂತ ಕೆಲಸ ಇವತ್ತು
ಸ್ವಾತಂತ್ರ್ಯದ ನಂತರ ಇಲ್ಲಿವರೆಗೂ ಕೂಡ ಜಾರಿಯಲ್ಲಿದೆ. ಇನ್ನೊಂದು ವಿಶೇಷ ಆ ಕಾನೂನಲ್ಲಿ ಏನು ಮಾಡಿಸಿಕೊಂಡಿರುತ್ತಂದ್ರೆ, ಬೋಧಗಯ ಜಿಲ್ಲಾಧಿಕಾರಿಯಾಗಿ ಬರುವ ಜಿಲ್ಲಾಧಿಕಾರಿಗಳು SC ST OBC ಮತ್ತು ಮೈನಾರಿಟಿ ಆಗಿರದೇನೆ ಕೇವಲ ಸವರ್ಣ ಜಾತಿಯ ಅಧಿಕಾರಿನೇ ಆಗಿರ್ಬೇಕಂತೇಳಿ ಅದರಲ್ಲಿ ಆದೇಶವನ್ನು ಮಾಡಿಸಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಂವಿಧಾನದಲ್ಲಿ ರೋಸ್ಟರ್ ಪ್ರಕಾರ ಯಾವುದೇ ಜಾತಿಯ ಯಾವುದೇ ಧರ್ಮದ ಜಿಲ್ಲಾಧಿಕಾರಿಗಳು ಯಾವುದೇ ಜಿಲ್ಲೆಯಲ್ಲಿ ಅಧಿಕಾರವನ್ನ ನಡೆಸಬೇಕು ಅನ್ನುವಂಥ ಕಾನೂನು ಇದ್ರೂ ಕೂಡ ಇಲ್ಲಿವರೆಗೆ ಆಳಿದಂತಹ ಕೇಂದ್ರ ಸರ್ಕಾರಗಳು ಆ BT Act 1499 ಅನ್ನ ರದ್ದುಗೊಳಿಸದೆ ಇನ್ನೂ ತನಕ ಕೂಡ ಬ್ರಿಟಿಷರ ಕಾಯ್ದೆಯನ್ನೇ ಅಲ್ಲಿ ಪಾಲಿಸುತ್ತಾ ಬಂದಿದ್ದಾರೆ. ಇದು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಮಹಾಘೋರ ಅಪರಾಧ ಅಂತ ಹೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ. Buddhist Society of India and the leadership of President Basuraj Chalwadi and Santosh Kumar Shapur and Santosh Udgundi has given the memorandum to the Prime Minister, our Honorable Prime Minister. So I will receive the memorandum, I will forward to the concerned through the state government. Thank you, sir. 1949 BT ಆಕ್ಟ್ ಕಾಯ್ದೆ ಪ್ರಕಾರ ಒಂದು ಬುದ್ಧ ವಿಹಾರವನ್ನು ಕಬ್ಜಾ ಮಾಡುವ ರೀತಿಯಲ್ಲಿ ಕಾನೂನು ಏನಾಗಿದೆ ಆ ಕಾನೂನನ್ನು ರದ್ದುಪಡಿಸಬೇಕು. ಯಾಕಂದ್ರೆ ಒಂದು ಆಯಾ ಧರ್ಮದವರು ಆಚರಣೆ ಮಾಡ್ತಕ್ಕಂಥ ಶ್ರದ್ಧಾ ಕೇಂದ್ರಗಳನ್ನ ಆಯಾ ಧರ್ಮದವರಿಗೆ ಕೊಟ್ಟಿರ್ತಕ್ಕಂಥದ್ದು ಈ ಇಡೀ ಜಗತ್ತಿನಲ್ಲಿ ನೋಡ್ತೇವೆ. ಆದ್ರೆ ಮತ್ತು ಭಾರತದಲ್ಲಿಯೂ ಕೂಡ ಆಯಾ ಶ್ರದ್ಧಾ ಕೇಂದ್ರಗಳು, ಮುಸ್ಲಿಮರ ಶ್ರದ್ಧಾ ಕೇಂದ್ರ ಮುಸ್ಲಿಮರ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ, ಜೈನರ ಶ್ರದ್ಧಾ ಕೇಂದ್ರ ಜೈನರ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ, ಹಿಂದೂಗಳ ಶ್ರದ್ಧಾ ಕೇಂದ್ರ ಹಿಂದೂಗಳ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ. ಆದ್ರೆ ಬೌದ್ಧರ ಶ್ರದ್ಧಾ ಕೇಂದ್ರ ಇಡೀ ವಿಶ್ವವೇ ಬುದ್ಧನನ್ನ ಅಪ್ಕೊಳ್ತಕ್ಕಂಥದ್ದು, ಬುದ್ಧ ಜ್ಞಾನೋದಯ ಆಗಿರ್ತಕ್ಕಂಥ ಬುದ್ಧಗಯಾದಲ್ಲಿ ಬಂದು ಹಿಂದೂಗಳು ಅದನ್ನು ಕಬ್ಜಾ ಮಾಡ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖೇದಕರ. ಆ ನಿಯಮದ ಮೂಲಕ ಅಂದ್ರೆ BT ಕಾಯ್ದೆ ಮೂಲಕ ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಆ ಕಾಯ್ದೆಯನ್ನು ರದ್ದು ಮಾಡಬೇಕು, ಬೌದ್ಧರ ಸ್ಥಳವನ್ನ ಬುದ್ಧರಿಗೆ ಬಿಟ್ಟು ಕೊಡಬೇಕು ಅಂತಕ್ಕಂಥ ಮೂಲಕ ಇಡೀ ದೇಶಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕೂಡಲೇ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ. ಅದು ಬುದ್ಧ ವಿಹಾರವನ್ನ, ಬುದ್ಧ ಗಯಾವನ್ನ ಬುದ್ಧರಿಗೆ ಬಿಟ್ಟು ಕೊಡೋದ್ರ ಮುಖಾಂತರ ಬೌದ್ಧ ಧರ್ಮೀಯರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಈ ಹೋರಾಟ ಬುದ್ಧ ವಿಹಾರವು ಅದು ಬೌದ್ಧರಿಗೆ ಬಿಟ್ಟು ಕೊಡುವವರೆಗೂ ಕೂಡ ಇದು ನಿರಂತರ ಹೋರಾಟ ಇರ್ತದೆ. ಬುದ್ಧ ಗಯಾದಲ್ಲಿ ನಡೀತಕ್ಕಂಥ ಈ ಹೋರಾಟ ಎಲ್ಲೂ ನಿಲ್ಲೋದಿಲ್ಲ. ಇಡೀ ದೇಶಾದ್ಯಂತ ಇದು ಹರಡಿದೆ. ಯಾಕಂದ್ರೆ ಈಗ ಬಿಹಾರ ಚುನಾವಣೆ ಬರ್ತಾ ಇದೆ, ಚುನಾವಣೆ ಇಶ್ಯೂ ಕೂಡ ಇದು ಬುದ್ಧ ವಿಹಾರದ ಚುನಾವಣೆ ಇಶ್ಯೂ ಆಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಬುದ್ಧ ವಿಹಾರದ BT ಕಾಯ್ದೆಯನ್ನು ರದ್ದುಪಡಿಸಿ ಹೊಸ ಕಾಯ್ದೆ ಮೂಲಕ ಬುದ್ಧ ವಿಹಾರವನ್ನ ಬೌದ್ಧರಿಗೆ ಬಿಟ್ಟು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಎಲ್ಲರಿಗೂ ನಮೋ ಬುದ್ಧಾಯ ಜೈ ಭೀಮ್. ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯ ದಲಿತರ ಪರ ಸಂಘಟನೆಗಳು ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಮತ್ತು ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಮತ್ತು ಎಲ್ಲ ಸಂಘಟನೆದವರು ಸೇರಿ ನಾವು ಇವತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಹೋರಾಟ ಮಾಡಿದ್ದೀವಿ. ಯಾಕಂದ್ರೆ ಬುದ್ಧಗಯಾದ ಮಹಾಬುದ್ಧ ವಿಹಾರವನ್ನು ನಾವು ಅನ್ಯ ಧರ್ಮೀಯರು ಏನು ಇವತ್ತು ನಡೆಸ್ಕೊಂಡು ಹೋಗ್ತಿದ್ದಾರೆ, 1949 ಆಕ್ಟ್ BT ಆಕ್ಟ್ ಏನದು ಅನ್ಯ ಧರ್ಮೀಯರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ರದ್ದುಗೊಳಿಸಿ ಇವತ್ತು ನಾವು ಬುದ್ಧಗಯಾದ ಮಹಾಬುದ್ಧ ವಿಹಾರವನ್ನು ಬೌದ್ಧರಿಗೆ ವಹಿಸಿಕೊಡಬೇಕೆಂದು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಈ ಹೋರಾಟ ನಡೆದಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿ ಮತ್ತು ಹಾಗೂ ರಾಷ್ಟ್ರಪತಿ ಅವರಿಗೆ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ದೀವಿ. ಭಾರತೀಯ ಹೊಸಮನಿ, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲೆ ಉಪಾಧ್ಯಕ್ಷರು, ವಿಜಯಪುರ. ಜೈ ಭೀಮ್, ನಮೋ ಬುದ್ಧಾಯ್. ಈಗ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಇದು ಸ್ವತಂತ್ರ ಪೂರ್ವದಿಂದ ಇಲ್ಲಿಯವರೆಗೆ ನಡೀತಾ ಇದೆ. ಅದು ಬುದ್ಧ ಈ ದೇಶದಲ್ಲಿ ಹುಟ್ಟಿದರೂ ಸಹ ಮುಕ್ತವಾಗಿಲ್ಲ. ಈಗ ಯಾಕೆ ಹೀಗೆ ಆಗ್ತಾ ಇದೆ ಅಂದರೆ, ಈಗ ರಾಮ ಮಂದಿರದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಆಡಳಿತ ಮಂಡಳಿ ಎಲ್ಲರೂ ಹಿಂದೂಗಳೇ ಇರೋದರಿಂದ ಅದು ಹಿಂದೂಗಳ ಆಡಳಿತಕ್ಕೆ ಒಳಪಟ್ಟಿರ್ತದೆ. ಇನ್ನೊಂದು ಈ ಮುಸ್ಲಿಮರ ಒಂದು ಜಮ್ಮಾ ಮಸ್ಜಿದ್ ಅದೇ, ಅದು ಸಹ ಮುಸ್ಲಿಮರ ಆಡಳಿತ. ಚರ್ಚು ಕ್ರಿಶ್ಚಿಯನ್ ಆಡಳಿತದಲ್ಲಿ. ಆದರೆ ಈ ಬೌದ್ಧ ವಿಹಾರ ಮಾತ್ರ ಇದು ಬುದ್ಧರ ಆಡಳಿತಕ್ಕೆ ಒಳಪಟ್ಟಿಲ್ಲ. ಅದು ಯಾಕೆ ಹೀಗಾಗ್ತಾ ಇದೆ, ಅದನ್ನು ಮುಕ್ತಿ ಮಾಡಿದರೆ ಈ ದೇಶ ಬುದ್ಧಮಯ ಆಗ್ತದೆ ಅನ್ನೋದೊಂದು ಭಯ ಇದೆ. ಅದಕ್ಕಾಗಿ ಅವ್ರು ಮಾಡ್ತಾ ಇಲ್ಲ. ಇದು ಒಂದು ವೇಳೆ ಹೀಗೆ ಮುಂದುವರೆದರೆ ನಾವು ಈ ಕೋರೆಗಾಂವ್ ಬ್ಯಾಟಲನ್ನು ನೆನಪಿಸ್ಬೇಕಾಗ್ತದೆ. ಅದನ್ನು ಈಗ ಫೆಬ್ರವರಿ 12ರಿಂದ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೆ ಬುದ್ಧಗಯಾದಲ್ಲಿ ಬಂತೇದಿಗಳು ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಮತ್ತು 25, 26 ದೆಹಲಿ ಜಂತರ್ ಮಂತ್ರದಲ್ಲಿ ಕಂಟಿನ್ಯೂಸ್ ಆಗಿ ಈಗ ಒಂದು ಪ್ರೊಟೆಸ್ಟನ್ನು ನಡೀತಾ ಇದೆ. 29ಕ್ಕೆ ಈ ಸುಪ್ರೀಂ ಕೋರ್ಟಿನ ಒಂದು ನಿರ್ಣಯ ಇದೆ. ಅದು ನಮ್ಮ ಪರವಾಗಿ ಆಗ್ತದೆ ಅನ್ನೋ ಒಂದು ಭರವಸೆ ಇದೆ. ಅದಕ್ಕಾಗಿ
ಇಲ್ಲಿ ನೆರೆದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಭೀಮ್, ವಂದನೆಗಳು, ನಮೋ ಬುದ್ಧಾಯ. ನಾನು ಬಸವರಾಜ್ ಹೋಳ್ಕರ್, ಸೆಕ್ರೆಟರಿ, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ನಾರ್ತ್ ಕರ್ನಾಟಕ. ನಮೋ ಬುದ್ಧಾಯ, ಜೈ ಭೀಮ್ ಎಲ್ಲರಿಗೂ. ಬ್ರಿಟಿಷ್ ಮಾಡಿದಂಥ ಆ್ಯಕ್ಟ್ ಎಲ್ಲ ರದ್ದಾಗ್ಯಾವು ಭಾರತ ದೇಶದೊಳಗೆ. ಆದ್ರೆ ಬೋಧಗಯಾದೊಳಗೆ ಅದೇ ಆ್ಯಕ್ಟ್ ಮುಂದುವರೆದದ. ಆದ್ರೆ 4 ಮಂದಿ ಬುದ್ಧಿಸ್ಟ್ರು, 4 ಮಂದಿ ಹಿಂದೂಗಳು ಅದಾರ. ಬುದ್ಧಿಸ್ಟ್ರದ್ದು ಏನೂ ನಡೆಯೋದೇ ಇಲ್ಲ. DC ಅವರು ಹಿಂದೂಗಳೇ. ಹೀಗಾಗಿ ಅಲ್ಲಿ ಏನೂ ಪ್ರೋಗ್ರೆಸ್ಸು ಇಲ್ಲ, ಏನೂ ಇಲ್ಲ. ಎಲ್ಲ ಮಂದಿರಗಳಲ್ಲಿ ಅನ್ನದಾನದು ಇರ್ತದ. ಆದ್ರೆ ನಮ್ಮಲ್ಲಿ ಏನೂ ಮಾಡಾಕೆ ಕೊಡೋದಿಲ್ಲ ಅವರು. ಎಷ್ಟು ವಿದೇಶದಿಂದ ಹಣ ಬರ್ತದ, ಏನೇನೂ ಯೂಸ್ ಆಗೋದಿಲ್ಲ. ಇದು ಈಗ 25, 26 ಇದು ಏನದ ಡೆಲ್ಲಿಯಲ್ಲಿ ಅದನ್ನ ಇದು ಬೌದ್ಧಗಯಾ ಮುಕ್ತ ಆಂದೋಲನ ಮಾಡಾಕತ್ಯಾರ. ಮುಂದೆ 29ಕ್ಕೆ ನಮ್ದು ಇದ್ರೊಳಗೆ ಕೋರ್ಟ್ನೊಳಗೆ ಇದು ಅದ. ಅದು ನಮ್ಮಂತೆ ಆಗ್ಬೇಕಂತ ನಾವು ಹಾರೈಸ್ತೀವಿ. ಅದನ್ನ ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀವಿ. ನನ್ನ ಹೆಸರು ಸುಜಾತ ಚೆಂಚಲ್ಕರ್. ಹಲೋ, ಜೈ ಭೀಮ್, ನಮೋ ಬುದ್ಧಾಯ. 1949 ಆಕ್ಟ್ ಅನ್ನು ರದ್ದು ಮಾಡಿ ಈ ಒಂದು ಮುಕ್ತಿಯ ಆಂದೋಲನ, ಮಹಾಬೋಧಿ ಮುಕ್ತಿ ಒಂದು ಆಂದೋಲನ ಇಡೀ ದೇಶದಾದ್ಯಂತ ಇಂದು ಎಲ್ಲಾ ಕಡೆಗೆ ನಡೀತಾ ಇದೆ. ಈ ಒಂದು ಹೋರಾಟ ಬಹಳಷ್ಟು ತೀವ್ರಗತಿಯಾಗಿ ನಡೆದಗೇಶಿ ಸುಪ್ರೀಂ ಕೋರ್ಟ್ದ ಒಂದು ಆದೇಶವು ನಮ್ಮ ಒಂದು ಬುದ್ಧ ಸಂಘಕ್ಕೆ ಬರುವ ಹಾಗೆ ಒಂದು ತೀವ್ರವಾದಂತ ಒಂದು ಹೋರಾಟವನ್ನ ನಾವು ಮಾಡಿ ಒಂದು ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ ಅನ್ನ ತೀರ್ಪನ್ನ ಬದಲಾವಣೆ ಎಂಬುದನ್ನ ಅವರು ಮಾಡಿ ನಮಗ ಈ ಒಂದು ಮಾಡ್ತಾ ಇರುವಂತ ಒಂದು ಹೋರಾಟಕ್ಕೆ ನ್ಯಾಯವನ್ನ ಇಂದು ಕೊಡ್ಬೇಕಂತ ತಿಳ್ಕೊಂಡು ನಾವೊಂದು ಈ ಒಂದು ಸನ್ನಿವೇಶದಲ್ಲಿ ನೀವು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗ ಈ ಒಂದು ಹೋರಾಟ 4-5 ತಿಂಗಳಿಂದ ಒಂದು ತೀವ್ರವಾದಂತ ಒಂದು ಹೋರಾಟವು ಬುದ್ಧ ಒಂದು ಸಂಘಟನೆಗಳು, ಬಂದೋಜಿಗಳು ನಿರಂತರವಾದಂತ ಒಂದು ಸತ್ಯಾಗ್ರಹದ ಮೂಲಕ ಮಾಡ್ತಾ ಇದ್ದಾರ. ಅವರ ಒಂದು ಹೋರಾಟಕ್ಕೆ ನಾವು ಕೂಡ ಬೆಂಬಲ ಎಂಬುದನ್ನು ಕೊಡ್ತಾ ಇದ್ದೀವಿ. ನಾವು ಬುದ್ಧಿಸ್ಟ್ ಒಂದು ಸಮುದಾಯದವರಾಗಿದ್ದು ಈ ಒಂದು ಹೋರಾಟ ಮಾಡೋದ್ರ ಮೂಲಕ ಬೋಧಗಯಾದ ಆ ಒಂದು ಆಡಳಿತವು ಬುದ್ಧದ ಒಂದು ಸಂಘಟನೆಗೆ ಬರ್ಬೇಕಂತ ತಿಳ್ಕೊಂಡು ನಾವು ಮನವಿಯನ್ನ ಮಾಡಿಕೊಳ್ಳುವುದರ ಮೂಲಕ ನನ್ನ ಮಂದಿ 2 ಮಾತನ್ನು ಮುಗಿಸುತ್ತೇನೆ. ಜೈ ಭೀಮ್. ರದ್ದಾಗ್ಲಿಕ್ಕಂತಂದ್ರೆ ನಾವು ತೀವ್ರವಾದಂತ ಒಂದು ಹೋರಾಟವನ್ನ ನಿರಂತರವಾಗಿ ಮಾಡುವುದರ ಮೂಲಕ, ಯಾಕಂದ್ರ ಕೊರೆಗಾಂವದ ಒಂದು ಹೋರಾಟವು ಯಾವ ರೀತಿಯಾಗಿ ಆಯ್ತೋ ಅದೇ ರೀತಿಯಾದಂತ ಒಂದು ಹೋರಾಟವನ್ನ ಬುದ್ಧ ಸಂಘಟನೆಗಳು ಯಾವತ್ತಿ ಕೂಡ ನಿರಂತರವಾಗಿ ಮಾಡುತ್ತೇವೆ ಅಂತ ಈ ಒಂದು ಸನ್ನಿವೇಶದಲ್ಲಿ ನಾ ಹೇಳಿಕೆ ಇಷ್ಟಪಡುತ್ತೇನೆ. ನನ್ನ ಹೆಸರು ಸವಿತಾ ದೊಡ್ಡಮನಿ.